ಇದೇನ್ ಕರ್ಮನಪ್ಪ ದೇವ್ರೆ. ಈ ಟೈಮಲ್ಲಿ ಜ್ಯೋತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾವುದೋ ರೀತಿಲಿ ಅವಳನ್ನ ಸಿಕ್ಕಾಕ್ಸಿ ನಾನು ತಪ್ಪಿಸ್ಕೋತಿದ್ದೆ. ಬನ್ನಿ ಬನ್ನಿ. ಯಾಕೆ ಬನ್ನಿ ಅಂದ್ರೆ ಏನು ಏನೇನು ನನ್ನ ಪ್ಲಾನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ನಲ್ವಾ. ಭಯ ಆಗ್ತಿದೆ ಪ್ರೀತಿ. ಯಾಕೆ ಭಯ? ಅಂದ್ರೆ ಯಾರಾದ್ರೂ ನೋಡ್ತಾರೇನೋ, ಏನಾದ್ರೂ ಮಾಡ್ತಾರೇನೋ ಅಂತ ತುಂಬಾ ಭಯ ಆಗ್ತಿದೆ ಪ್ರೀತಿ. ಏನ್ ಪ್ರಾಬ್ಲಮ್ಮು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದಿನಲ್ವಾ. ಹೇಳಿದೀಯಾ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ಅಲ್ಲಿ ಸೀಮಂತಕ್ಕೆ ಎಲ್ಲ ರೆಡಿ ಆಗೋಗಿದೆ. ತಡ ಆದ್ರೆ ಈ ಚಾನ್ಸ್ ಕೂಡ ಮಿಸ್ ಆಗೋಗುತ್ತೆ. ಏನಿದು? ಗ್ಲಾಸ್ ಪೀಸಸ್. ಯಾಕೆ? ಆ ಬನಾನಾ ಕೊಡಿ. ಬಾಳೆಹಣ್ಣ? ನನಗೇನೂ ಹಸುವಾಗ್ತಿಲ್ಲ ಪ್ರೀತಿ, ನನಗಿವಾಗ ಬೇಡ. ನೀರ್ ತಿನ್ನೋದಕ್ಕಲ್ಲ, ಕೊಡಿ. ಏನ್ ಮಾಡ್ತಿದ್ಯಾ ಪ್ರೀತಿ? ಇದು ನಾರ್ಮಲ್ ಬನಾನಾ ಅಲ್ಲ, ಗ್ಲಾಸ್ ಪೀಸಸ್ ಜೊತೆಗೆ ಮಿಕ್ಸ್ ಆಗಿರೋ ಡೇಂಜರಸ್ ಬನಾನಾ. ಇದನ್ನ ಸರಸು ತಿಂತಿದ್ದಾಗನೆ ಗ್ಲಾಸ್ ಪೀಸಸ್ ರಕ್ತದಲ್ಲಿ ಬೆರೆತೋ ಕರುಳಿನ ಸಂಬಂಧನ ಕಟ್ ಮಾಡುತ್ತೆ. ಮಗುನ ಹೊಟ್ಟೆಯೊಳಗೆ ಸಾಯಿಸ್ಬಿಡುತ್ತೆ. ನಮ್ ಅದೃಷ್ಟ ಚೆನ್ನಾಗಿದ್ರೆ ತಾಯಿ ಕೂಡ ಮೇಲ್ ಹೋಗ್ತಾಳೆ. ಇಬ್ಬರದು ಕಾಟ ಪರ್ಮನೆಂಟ್ ಆಗಿ ದೂರ ಆಗುತ್ತೆ. ಬೇಡ ಪ್ರೀತಿ, ಬೇರೆ ಪ್ಲಾನ್ ಏನಾದರೂ ಮಾಡ್ಬೋದಲ್ವಾ?
ನೀವು ಭಯದಲ್ಲಿ ಮಾತಾಡ್ತಿದ್ದೀರಾ ಇಲ್ಲ ಸರಸ್ಸು ಮೇಲೆ ಪ್ರೀತಿ ಬೆಳೆಸ್ಕೊತಿದ್ದೀರಾ? ಚಿಚ್ಚಿ, ಅವಳ ಮೇಲೆ ನನಗೆ ಪ್ರೀತಿನಾ? ಆದರೆ ತಾಯಿ ಮಗು ಅಂದ್ರೇನೆ ಸ್ವಲ್ಪ ಭಯ ಆಗ್ತಾ ಇದೆ. ವನಜಕ್ಕ, ತುಂಬಾ ಯೋಚನೆ ಮಾಡಿದ್ರೆ ಹೀಗೆ ಆಗೋದು. ನೀವು ಬರೀ ನಿಮ್ ಫ್ಯೂಚರ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಏನ್ರಿ ಇದು? ಚೇರ್ ತರೋಕ್ ಮುಂಚೆ ಕ್ಲೀನ್ ಮಾಡ್ಕೊಂಡು ಬರ್ಬೇಕು ತಾನೆ. ನೋಡಿ ಎಷ್ಟು ಡಸ್ಟ್ ಇದೆ ಅಂತ. ಅಲ್ಲ, ಸೀಮಂತ ಫಂಕ್ಷನ್ ಅಂತ ಗೊತ್ತಿದ್ರು ಕೂಡ ನೀಟ್ನೆಸ್ ಇಲ್ಲ ಅಂದ್ರೆ ಹೇಗೆ? ಸಾರಿ ಸರ್, ಈಗಲೇ ಕ್ಲೀನ್ ಮಾಡ್ತೀನಿ. ಸರಿಯಾಗಿ ಕ್ಲೀನ್ ಮಾಡಿ. ಆ ಕಡೆ ನೋಡಿ. ನಾನು ಹೇಳಿದ್ಮೇಲೆ ನೀವು ಕ್ಲೀನ್ ಮಾಡೋದಲ್ಲ, ಎಲ್ಲ ಮುಂಚೆನೆ ನೋಡ್ಕೋಬೇಕಲ್ವಾ? ಸರಿ, ಚೇರ್ ಇಟ್ಟಿದಾಯ್ತಲ್ಲ, ನೀವು ಹೋಗಿ ಮಿಕ್ಕಿದ ಕೆಲಸ ನೋಡ್ಕೊಳ್ಳಿ. ಓಕೆ ಸರ್. ರಾಹುಲ್ ಲೈಫ್ನ ಬದಲಾವಣೆನ ಬಿಫೋರ್ ಭಾಷಿಣಿ ಆಫ್ಟರ್ ಭಾಷಿಣಿ ಅಂತ ಡಿಫೈನ್ ಮಾಡ್ಬೋದಲ್ವಾ ಮ್ಯಾಮ್? ಹೀಗೆ ಬದಲಾಗ್ತಾನೆ ಮಾತಾಡ್ತಾನೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಲ್ಲ ಹುಡ್ತಿರೋ ಮಗುವಿನಿಂದ ಕಣೋ, ಒಳ್ಳೆ ಸಮಯಕ್ಕೆ ಬರ್ತಿರೋ ಮಗು ಅದು. ಬಾಕ ವಾಗ್ದೇವಿ ಅವರೇ, ನಮ್ ಸಂಬಂಧಿಕರು ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಮಾತಾಡಿಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ವಾಗ್ದೇವಿ ಅಂದ್ರೆ ಹೆಸರು ಕೇಳೋದ್ ಬಿಟ್ಟು ಪೇಪರ್ ಅಲ್ಲಿ ಟಿವಿಲ್ ನೋಡೋದ್ ಬಿಟ್ಟು ಯಾವತ್ತೂ ನೇರವಾಗಿ ನೋಡಿಲ್ಲ. ಒಂದ್ಸರಿ ಭೇಟಿ ಆಗೋಣ ಅಂತ ಬಂದ್ವಿ. ನಮ್ಮ ಮಗ ನಿಮ್ ಸ್ಕೂಲಲ್ಲಿ ಫ್ರೀಯಾಗಿ ಓದ್ತಾ ಇದ್ದಾನೆ ಮೇಡಮ್. ಹೌದಾ? ಅವನಿಗೆ ನೀವು ಅಂದ್ರೆ ತುಂಬಾ ಗೌರವ. ನೀವು ತುಂಬಾ ದೊಡ್ಡವರು. ನಮ್ ಸಾವಿತ್ರಿ ಮಗಳನ್ನ ಸೊಸೆ ಮಾಡ್ಕೊಳ್ಳೋದು ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗ್ತಿದೆ. ಆಶ್ಚರ್ಯ ಯಾಕಮ್ಮ? ಭಾಷಿಣಿ ಮಾತು, ಒಳ್ಳೆತನ ನಮಗೂ ಇಷ್ಟ ಆಗಿದೆ. ಒಂದು ವ್ಯಕ್ತಿಗೆ ಅದಕ್ಕಿಂತ ದೊಡ್ಡ ಗುಣ ಏನ್ ಬೇಕು ಹೇಳಿ? ನಿಂತ್ಕೋ ಭಾಷಿಣಿ. ನಾವಿಬ್ರು ಸೇರಿ ಪ್ರದಕ್ಷಿಣೆ ಹಾಕ್ಬೋದಾ? ನಾವು ದಂಪತಿಗಳಿರಬಹುದು, ಆದ್ರೆ ಆ ಮಗುಗೆ ತಂದೆ ನಾನಲ್ವಲ್ಲ. ನಿಮ್ಮಿಬ್ಬರ ಮಧ್ಯ ಇರೋ ಈ ಗಂಟು ನಿಮ್ಮ ಪವಿತ್ರವಾದ ಗಂಡ ಹೆಂಡತಿಯ ಸಂಬಂಧನ, ಹೊಸದಾಗಿ ಜೀವ ಪಡ್ಕೊಂಡಿರೋ ಮಗುವಿನ ಸಂಬಂಧನ ಬಲವಾಗಿಡುತ್ತೆ. ಪುರೋಹಿತರು ಹಾಕಿದ ಗಂಟು ಅದು ಹೇಗ್ ಬಿಚ್ಚೋಯ್ತು? ಪುರೋಹಿತ್ರೆ, ಗಂಟು ಬಿಚ್ಚೋಗಿದ್ದಕ್ಕೆ ದೋಷ ಏನಾದ್ರೂ ತಟ್ಟುತ್ತಾ? ದೋಷ ಅಂತ ಏನಲ್ಲ, ಆದ್ರೆ ಏನೋ ಅಡ್ಡಿ ಇದೆ ಅಂತ ಅನ್ನಿಸ್ತಾ ಇದೆಯಮ್ಮ. ಭಾಷಿಣಿ, ಯಾಕಿಲ್ಲಿ ಒಂಟಿಯಾಗಿದ್ಯಾ? ಅಲ್ಲಿ ಎಲ್ರೂ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಾ. ಒಂದ್ ಹೆಣ್ಣಿಗೆ ಸೀಮಂತನ್ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ನನಗೆ ಗೊತ್ತಿಲ್ಲದೆ ಇರೋದಕ್ಕಿಂತ ಯಾವ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಫಂಕ್ಷನ್ ನಡೆಯೋದು ಮುಖ್ಯ. ಈಗ ಎದ್ಬಾ, ಹೋಗೋಣ. ಇದ್ರ ಹಿಂದಿರೋ ಅರ್ಥ ಗೊತ್ತಿಲ್ಲದೆ ಇರೋದಕ್ಕೆ ನೀವಿಷ್ಟು ಹಗುರವಾಗಿ ತಗೋತಿದ್ದೀರಾ?
ಮಗುನ 9 ತಿಂಗಳು ತನ್ನ ಹೊಟ್ಟೆಲಿ ಹೊತ್ಕೊಂಡಿರೋದಕ್ಕೆ ಗಂಡ ಕೃತಜ್ಞತೆಯಿಂದ ಸಂತೋಷವಾಗಿ ಹೆಂಡತಿನ ಅಲಂಕಾರ ಮಾಡಿ ಬೊಟ್ಟಿಟ್ಟು ಬಳೆನ ತೊಡಿಸ್ತಾರೆ. ತಂದೆ ಆಗಿದ್ದೀನಿ ಅನ್ನೋ ಆನಂದ ಒಂದ್ ಕಡೆ ಆಗಿದ್ರೆ, ಹೆಂಡತಿ ತಾಯಿ ಆಗಿದ್ದಾಳೆ ಅನ್ನೋ ಭಾವನೆ ಮತ್ತೊಂದ್ ಕಡೆ ಆಗಿ ಪರಿಪೂರ್ಣ ದಂಪತಿಗಳಾಗಿ ಬದಲಾಗ್ತಾರೆ. ಹೌದು, ನಾನು ನಿನ್ನ ಗಂಡ, ಸೊ ನನಗೆ ಅರ್ಹತೆ ಇದೆ. ಇದರಲ್ಲಿ ತಪ್ಪೇನಿದೆ? ನೀವ್ ಗಂಡ ಅಂತ ಒಪ್ಕೋತಿದ್ದೀರಾ ಹೊರತು ನನ್ನ ಹೊಟ್ಟೆಲಿರೋ ಮಗುಗೆ ತಂದೆ ಅಲ್ಲ ಅಂತ ವಾದ ಮಾಡ್ತಿದ್ದೀರಾ. ಎಷ್ಟು ಹೇಳಿದ್ರು ಮತ್ತೆ ಅದೇ ಪಾಯಿಂಟಿಗೆ ಯಾಕೆ ಬರ್ತಿದ್ಯಾ ಭಾಷಣಿ? ಇದು ವಾದ ಮಾಡೋ ಟೈಮ್ ಅಲ್ಲ. ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಾ ಹೋಗೋಣ. ನಾನಿನ್ ವಾದ ಮಾಡ್ತಿಲ್ಲ, ನನಗೆ ಉತ್ತರ ಬೇಕು ರೀ. ದೇವಸ್ಥಾನದಲ್ಲಿ ನನ್ನ ಮಗುಗೆ ತಂದೆ ಸ್ಥಾನದಲ್ಲಿ ಇರೋದಕ್ಕಾಗದೆ ಪ್ರದಕ್ಷಿಣೆ ಹಾಕೋದಕ್ಕೆ ಯೋಚನೆ ಮಾಡಿದ್ರಿ. ನನಗೆ ಗೊತ್ತಾಗದೆ ಇರೋ ಹಾಗೆ ಹಾಕಿರೋ ಗಂಟೆನ ಬಿಚ್ಚಿದ್ರಿ. ಅಂಥದ್ರಲ್ಲಿ ಈ ಮಗುಗ್ ತಂದೆಯಾಗಿ ನನಗ್ ಸೀಮಂತನ್ ಹೇಗ್ ಮಾಡ್ತೀರಾ? ನಮ್ಮಮ್ಮ ಕರೆದ್ರು ಅಂತಾನೋ ಅಥವಾ ಅಮ್ಮವ್ರು ಹೇಳಿದ್ರು ಅಂತಾನೋ ಅಲ್ಲ ರೀ. ನೀವು ನಂಬಿಕೆಯಿಂದ ಈ ಸೀಮಂತನ ಮಾಡ್ಬೇಕು. ನನ್ನ ನಂಬಿಕೆಗಿಂತ ಎಲ್ಲರ ಸಂತೋಷ ಮುಖ್ಯ. ಆದ್ರೆ ನನಗೆ ನಿಮ್ ನಂಬಿಕೆನೇ ಮುಖ್ಯ. ನಿನ್ನ ಕೈ ಮುಗಿತೀನಿ ಭಾಷಿಣಿ, ಪ್ಲೀಸ್. ಅವತ್ತು ಮದುವೆಯಲ್ಲಿ ಯಾವ ಪ್ರಾಬ್ಲಮ್ನ ನೀನ್ ಫೇಸ್ ಮಾಡಬಾರ್ದು ಅಂತ ನಾನು ತಾಳಿ ಕಟ್ಟದ್ನೋ ಅದನ್ನ ಮತ್ತೆ ರಿಪೀಟ್ ಮಾಡಬೇಡ. ಒಬ್ಬ ಗಂಡನಾಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಭವಿಷ್ಯಕ್ಕೆ ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ನಿನ್ ಜೊತೆಲಿ ಇರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೂ ಮತ್ತೆ ಮತ್ತೆ ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ನಿಮ್ ನಂಬಿಕೆಗೋಸ್ಕರ. ನಂಬಿಕೆ ಇಲ್ದಿರೋ ಪ್ರೀತಿ ನನಗೂ ಬೇಡ ಅಂತ ನಾನು ತುಂಬಾ ಸಲ ಹೇಳಿದ್ದೀನಲ್ವಾ? ಇಷ್ಟು ದೂರ ಬಂದ್ಮೇಲೂ ನಾನು ಎಲ್ಲಿಗೂ ಹೋಗಲ್ಲ, ಏನು ಮಾಡಕ್ಕಾಗಲ್ಲ. ಬಂದು ಅಲ್ಲಿ ಸುಮ್ಮನೆ ಬೊಂಬೆ ಹಾಕಿ ಕೂತ್ಕೋತೀನಷ್ಟೇ. ಎಲ್ರೂ ಮುಂದೆ ನಗು ಹಾಗೆ ನಾಟಕ ಮಾಡ್ತೀನಿ. ಆದ್ರೆ ನೀವು ಮಾತ್ರ ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ. ನನ್ನನ್ನ ಹೆಂಡತಿಯಾಗಿ ನೋಡೋದು ಮಾತ್ರ ಅಲ್ಲ, ನನ್ನ ಮಗುಗೆ ನೀವೇ ತಂದೆ ಅಂತ ಒಪ್ಪೋದೇ ಆದ್ರೆ ನನ್ನ ಹಣೆ ಮೇಲೆ ಬೊಟ್ಟಿಡಿ. ನಾನು ಹೆರ್ತಾ ಇರೋದು ನಮ್ ರಕ್ತಾನೆ ಅಂತ ಒಪ್ಕೊಂಡ್ರೆ ನನ್ನ ಕೈಗೆ ಬಳೆಗಳನ್ನ ತೊಡ್ಸಿ. ಇಲ್ಲ ಅಂದ್ರೆ ನೀವೇನ್ ಮಾಡೋದು ಬೇಕಾಗಿಲ್ಲ. ಈ ಸಂಪ್ರದಾಯ ಆಚರಣೆಗಳು ನನಗ್ ಬೇಡ. ಛೀ, ಇಂಥ ಒಳ್ಳೆ ಜೀವನ ಮಾಡಿ ಬಾಳೆಹಣ್ಣಿಗೆ ಕಾವಲು ಕಾಯೋ ಗತಿ ಬಂದಿದೆ. ಈ ಪ್ರೀತಿ ಎಲ್ಲ ಹಾಳಾಗಿ ಸತ್ತಿದಳೋ ಏನೋ. ಬೇಡ ರೀ, ತಿನ್ಬೇಡಿ. ಇದೇನು ಆಟೋಮಮ್ ಅನ್ನೋ ಹಾಗೆ ಬಾಳೆಹಣ್ಣಿಗೆ ಇಷ್ಟೊಂದು ರಿಯಾಕ್ಷನ್ ಕೊಡ್ತಾ ಇದೆಯಲ್ಲ? ಇದು ಅದಕ್ಕಿಂತ ಅಪಾಯ ರೀ. ಅಪಾಯನಾ? ಏನದು? ಅಂದ್ರೆ ಅದು ಸರ್ಸು ಚಿಚ್ಚಿ ಭಾಷಣೆಗೋಸ್ಕರ ತಂದಿರೋದಲ್ವಾ. ನೀವಿದನ್ನ ಎಂಜಿಲ್ ಯಾಕೆ ಮಾಡೋದು ಅಂತ. ಏನಿದು, ನೀನೇನಾ ಹೀಗೆ ಮಾತಾಡ್ತಿರೋದು?
ಮನೆ ಬದಲಾಗ್ತಿದ್ದಾಗೇನೆ ನಿನ್ ಬುದ್ಧಿ ಕೂಡ ಬದಲಾಗೋಗಿದ್ದಲ್ಲ ವಂಜ. ಗಾಳಿ ಪ್ರಭಾವ ರೀ. ಅದೇ ಗೊತ್ತಾಗ್ತಿದೆ. ಇಷ್ಟು ದಿನಕ್ಕೆ ನೀನ್ ಕೆಲ್ಸಕ್ಕೆ ಬರೋ ಕೆಲಸನ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಸರಿ, ತಿನ್ನಲ್ಲ ಬಿಡು. ಥ್ಯಾಂಕ್ಸ್ ರೀ. ಸೆನ್ಸೇಷನಲ್ ನ್ಯೂಸ್ ಗೊತ್ತಾಯ್ತು ನಂಗೆ. ಕೇಳಿದ್ರೆ ನೀವು ಶಾಕ್ ಆಗಿ ಶೇಕ್ ಆಗಿ ಕೆಳಗೆ ಬಿದ್ದೋಗ್ತೀರಾ. ಬಾಂಬ್ ಅಂದ್ರೆ ಬಾಳೆಹಣ್ಣಲ್ಲಿ ಗಾಜಿನ ತುಂಡುಗಳ ಬದಲು ಗನ್ ಪೌಡರ್ ಹಾಕ್ತೀಯಾ? ಅದಲ್ಲ, ಅದಕ್ಕಿಂತ ಬ್ಲಾಸ್ಟಿಂಗ್ ನ್ಯೂಸ್. ಗರ್ಭಿಣಿ ಆಗಿರೋ ಸರ್ಸುನ ಮಗುನ ಸಾಯಿಸೋದಕ್ಕಿಂತ ದೊಡ್ಡ ನ್ಯೂಸ್ ಏನ್ ಪ್ರೀತಿ? ಅಯ್ಯೋ, ಸರಸು ಹೊಟ್ಟೆಲಿರೋ ಮಗುಗೆ ತಂದೆ ರಾಹುಲ್ ಅಲ್ಲ. ಏನ್ ಮಾತಾಡ್ತಿದೀಯ ಪ್ರೀತಿ? ತಂದೆ ರಾಹುಲ್ ಅಲ್ಲ ಅಂದ್ರೆ ಏನು? ನಿನಗೆ ಹುಚ್ಚಿಡ್ತಿದ್ಯಾ? ಸರ್ಸುನ ಏನು ಮಾಡಕ್ಕಾಗಲ್ಲ ಅಂತ ಫಿಕ್ಸ್ ಆಗಿ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ತಿದ್ಯಾ? ಅಯ್ಯೋ, ಡ್ರಾಮಾ ಮಾಡ್ತಿರೋದು ನಾನಲ್ಲ, ಆ ಸರಸು ರಾಹುಲ್. ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಾನ್ ಕೇಳಿಸ್ಕೊಂಡೆ, ನನ್ ಕಣ್ಣಾರೆ ನೋಡ್ದೆ. ರಾಹುಲ್ ತಂದೆ ಅಲ್ಲ ಅಂದ್ರೆ ಮದ್ವೆ ಯಾಕೆ ಮಾಡ್ಕೊಂಡ? ಭಾಷಣಿ ಮೇಲಿರೋ ಪ್ರೀತಿಯಿಂದ ನಿಜಾಂಶ ನಿಂದನೆ ಆದ್ರೆ ಅವಳು ಏನಾಗ್ಬಿಡ್ತಾಳೋ, ಅವಳ ಮರ್ಯಾದೆ ಹೊರಟೋಗುತ್ತೆ ಅನ್ನೋ ಕನ್ಸರ್ನಿಂದ. ಮತ್ತೆ ಸರ್ಸು ಮಗುಗೆ ತಂದೆ ಯಾರು? ಅವಳ ಬಿಹೇವಿಯರ್ ವರ್ಸ್ಟ್ ಆಗಿದ್ರು ಕ್ಯಾರೆಕ್ಟರ್ ಮಾತ್ರ ತುಂಬಾ ಒಳ್ಳೇದಲ್ವಾ? ಅಷ್ಟಕ್ಕೂ ರಾಹುಲ್ ಬಿಟ್ರೆ ಬೇರೆ ಗಂಡಸರು ಯೋಚನೆ ಮಾಡಲ್ವಲ್ಲ? ಹೌದು ವನಜಕ್ಕ, ನೀವ್ ಹೇಳ್ತಿರೋದು ನಿಜಾನೇ. ಇವಾಗ ಅರ್ಥ ಆಯ್ತು, ಸರಸು ಹೊಟ್ಟೆಲಿರೋ ಮಗುಗೆ ಆ ರಾಹುಲ್ ತಂದೆ. ಅದಕ್ಕೆ ಇಷ್ಟು ದಿನ ಬಚ್ಚಿಟ್ಕೊಂಡು ಬಂದಿರೋದು. ಆದ್ರೆ ಆ ವಿಷಯನ್ ಯಾಕೋ ರಾಹುಲ್ ನಂಬ್ತಾನೆ ಇಲ್ಲ. ಅವನನ್ನ ನಂಬಿಸೋದಕ್ಕೆ ಸರಸು ಮಾತ್ರ ತುಂಬಾ ತೀವ್ರವಾಗಿ ಟ್ರೈ ಮಾಡ್ತಿದ್ದಾಳೆ. ವರ್ಕೌಟ್ ಮಾತ್ರ ಆಗ್ತಿಲ್ಲ. ರಾಹುಲ್ ಭಾಷಣಿನ ಸರ್ಸು ಅಂತ ನಮ್ದೇ ಇರೋದು ಕೂಡ ಒಂದು ರೀಸನ್ನ. ಅದೇ ಮೇನ್ ರೀಸನ್ ಅನ್ನಿಸ್ತಿದೆ ವನಜಕ್ಕ. ಸರಿ, ಇವಾಗ ಏನ್ ಮಾಡೋಣ? ನಮ್ಮ ಅಬೋರ್ಷನ್ ಪ್ಲಾನ್ ಅಬಾರ್ಟ್ ಮಾಡೋಣವಾ? ಇಲ್ಲ, ನಮ್ ಪ್ಲಾನ್ ಹಾಗೇ ಇರುತ್ತೆ. ರಿಸಲ್ಟ್ ಮಾತ್ರ ಬೇರೆ ರೇಂಜಲ್ಲಿರುತ್ತೆ. ಗ್ಲಾಸ್ ಪೀಸಸ್ ಇಂದ ಹೊಟ್ಟೆಲಿರೋ ಮಗು ಸತ್ತೋದ್ರೆ ರಾಹುಲ್ ಮೇಲೆ ಸರಸು ಕೋಪ ಜಾಸ್ತಿ ಆಗುತ್ತೆ. ಯಾವತ್ತೂ ಹತ್ರ ಆಗದೆ ಇರೋಷ್ಟು ದೂರ ಆಗೋಗ್ಬಿಡ್ತಾರೆ. ನನ್ ಲೈನ್ ಕ್ಲಿಯರ್ ಆಗುತ್ತೆ. ಒಂದ್ ವೇಳೆ ಸರ್ಸು ಕೂಡ ಹೋದ್ರೆ? ನಿಜ ಯಾವತ್ತಿಗೂ ರಾಹುಲಿಗೆ ಗೊತ್ತಾಗಲ್ಲ. ಅಷ್ಟರಲ್ಲಿ ಆಂಟಿನ್ ಯಾವುದೋ ಒಂದ್ ರೀತಿಲಿ ನಂಬಿಸಿ 2 ಸರಿ ನಿಂತಿದ್ ಮದ್ವೆನ ಈ ಸರಿ ಕನ್ಫರ್ಮ್ ಮಾಡ್ಕೋತೀನಿ. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಹೋಗಿ ಈ ಬಾಳೆಹಣ್ಣಿನ ಪ್ಲೇಟ್ನ ಅಲ್ಲಿಡಿ. ರಾಹುಲ್ ಅವನ ಕೈಯಾರೆ ಸರಸುಗ್ ತಿನ್ನಿಸ್ಲಿ. ಜೀವ ಕೊಟ್ಟವನ ಕೈಯಲ್ಲೇ ಆ ಹಸುಗೂಸಿನ ಜೀವ ತೆಗಿಯೋ ಹಾಗಾಗ್ಲಿ. ಹೊರಡಿ. ಹೊರಡಿ.